ಮಹಾರಾಜ ಸ್ವಾಮಿ ವರಾಹ ದೇವಸ್ಥಾನ, ಶ್ರೀ ಗಂಗಾಧರ ಸ್ವಾಮಿ ದೇವಸ್ಥಾನ ಎರಡೂ ಕೂಡ ಸುಮಾರು 2500 ವರ್ಷಗಳಷ್ಟು ಪುರಾತನವಾದಂಥ ದೇವಸ್ಥಾನ ಎನ್ನುವಂಥದ್ದು ಐತಿಹ್ಯದಿಂದ ತಿಳಿದಿರುವಂಥ ವಿಷಯ. ಇಂಥ ದೇವಸ್ಥಾನದಲ್ಲಿ ಪ್ರತಿ ದೇವಾಲಯಗಳಲ್ಲಿ ಉತ್ತರಾಯಣದಲ್ಲಿ ಜಾತ್ರೆಗಳಾದರೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಆಷಾಢ ಅಮಾವಾಸ್ಯೆ, ಕರ್ಕಾಟಕ ಅಮಾವಾಸ್ಯೆ ಜಾತ್ರೆ ಆಗುವಂಥದ್ದೊಂದು ವಿಶೇಷ. ಈ ದಿನ ಮಗನ ಕೊಂದಂಥ ಮಹಾರಾಜ, ಗೊತ್ತಿರದೆ ಮಗನನ್ನು ಕೊಂದಂಥ ಮಹಾರಾಜ ಇಲ್ಲಿ ಬಂದು ವಿಷ್ಣುವಿನ ದರ್ಶನ ಮಾಡಿಕೊಂಡು ಸಮುದ್ರ ಸ್ನಾನ ಮತ್ತು ಸೌಪರ್ಣಿಕಾ ನದಿಯಲ್ಲಿ ಸ್ನಾನ ಮಾಡಿ ವಿಷ್ಣು ಸ್ವಾಮಿಯ ದರ್ಶನ ಮಾಡಿ ತನ್ನ ಪಾಪವನ್ನು ಕಳೆದುಕೊಂಡಂಥ ಒಂದು ದಿನ ಇವತ್ತು. ಎಂತೆಂಥ ಪಾಪಗಳು ಕೂಡ ಇವತ್ತಿನ ದಿನ ಸಮುದ್ರ ಸ್ನಾನ ಮಾಡಿ ತೀರ್ಥ ಸ್ನಾನವನ್ನು ಮಾಡಿದರೆ, ಇಲ್ಲಿ ಬಂದು ಸ್ವಾಮಿಯ ದರ್ಶನ ಮಾಡಿದರೆ ಎಲ್ಲ 7 ಜನ್ಮಗಳ ಕರ್ಮಗಳು ಕಳೀತದೆ ಎನ್ನುವಂಥದ್ದೊಂದು ಐತಿಹ್ಯ ಇಲ್ಲಿ. ಹಾಗೆ ಇಂಥ ಒಂದು ಪುರಾತನವಾದ ಸಿದ್ಧಿಕ್ಷೇತ್ರ, ಇಲ್ಲಿಯ ವಿಶೇಷತೆ ಏನಂತ ಹೇಳಿದರೆ ವಿಷ್ಣುವಿನ ಸಾನ್ನಿಧ್ಯ ಎನ್ನುವಂಥದ್ದು ಭಾರತದಾದ್ಯಂತ ಇದ್ದರೂ ಕೂಡ ವಿಷ್ಣುವಿನೊಂದಿಗೆ ಅವನದೇ ಅವತಾರವಾದಂಥ ವರಾಹ ಮತ್ತು ನರಸಿಂಹಸ್ವಾಮಿ ಒಟ್ಟಿಗೆ ಇರುವಂಥ ಕ್ಷೇತ್ರ ಇದು ಒಂದೇ. ಇಂದ್ರ ತನ್ನ ತಪಸ್ಸನ್ನು ಮಾಡಿ ತನ್ನ ಪಾಪ ಕಳೆದುಕೊಂಡಂಥ ಕ್ಷೇತ್ರವೇ ಗಂಗಾಧರ ಸ್ವಾಮಿ ದೇವಸ್ಥಾನ ಎನ್ನುವಂಥದ್ದು ಐತಿಹ್ಯ. ಇಂಥ ಒಂದು ವಿಶಿಷ್ಟವಾದಂಥ ದೇವಸ್ಥಾನದಲ್ಲಿ ನಾವೀಗ ಅಭಿವೃದ್ಧಿ ಸಮಿತಿಯವರು ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೇವೆ. ಸುಮಾರು 15ರಿಂದ 18 ಕೋಟಿ ವೆಚ್ಚದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಬೇಕೆನ್ನೋ ಸಂಕಲ್ಪದೊಂದಿಗೆ ನಾವೀಗ ಸಮಿತಿಯವರು ಹೊರಟಿದ್ದೇವೆ. ಈಗಾಗಲೇ ಸುಮಾರು 7 ಕೋಟಿ ಆಗುವಷ್ಟು ಆಶ್ವಾಸನೆಗಳು ನಮಗೆ ಈಗಾಗಲೇ ಬಂದಿದೆ. ಈ ದೇವಾಲಯವನ್ನು ಮುಂದಿನ 2-3 ವರ್ಷಗಳಲ್ಲಿ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಬೇಕೆನ್ನುವಂಥ ಹಂಬಲದೊಂದಿಗೆ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಈಗಾಗಲೇ ಶಿಲಾ ಮುಹೂರ್ತವಾಗಿ ಶಿಲೆಗಳು ಬಂದು ದೇವಾಲಯದ ಶಿಲಾ ನಿರ್ಮಾಣದ ಕೆಲಸ ಆರಂಭ ಆಗಿದೆ. 2029ಕ್ಕೆ ಈ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಿ ಬ್ರಹ್ಮಕಲಶ ಮತ್ತು ಪುನರ್ ಪ್ರತಿಷ್ಠೆ ಮಾಡಬೇಕೆನ್ನುವಂಥ ಹಂಬಲದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ಪ್ರತಿಯೊಬ್ಬ ಭಕ್ತರು ಒಂದು ಕಲ್ಲನ್ನು, ಶಿಲೆಯನ್ನು ಸಮರ್ಪಣೆ ಮಾಡೋದ್ರ ಮೂಲಕ ಈ ಸೇವೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು. 10 ಮಾಗಣೆಯ ದೇವಸ್ಥಾನ ಆದ್ದರಿಂದ 10 ಊರಿಗೆ ಈ ದೇವಸ್ಥಾನವೇ ಪ್ರಮುಖವಾದಂಥ ದೇವಸ್ಥಾನ. 10 ಊರಿನ ಭಕ್ತರು ಎಲ್ಲರೂ ಇಲ್ಲಿ ಬರ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಸಮುದ್ರ ಸ್ನಾನ ಸ್ಟಾರ್ಟ್ ಆದರೆ ರಾತ್ರಿ 9 ಗಂಟೆ ತನಕ ಕೂಡ ಭಕ್ತರು ಹರಿದು ಬರ್ತಾ ಇರ್ತಾರೆ. ಇವತ್ತೊಂದು ದಿನ ಕನಿಷ್ಠ 1 ಲಕ್ಷಕ್ಕಿಂತ ಹೆಚ್ಚು ಜನರು ದೇವರ ದರ್ಶನವನ್ನು ಮಾಡ್ತಾರೆ. ಒಂದು ವಿಶಿಷ್ಟವಾದಂಥ ಕ್ಷೇತ್ರ ಇದು. ಈ 1 ಲಕ್ಷ ಜನ ಬಂದವರು ಕೂಡ ಎಲ್ಲರೂ ಕೂಡ ಈ ಒಂದು ಸೇವೆಯಲ್ಲಿ, ಈ ಪುನಃ ಪ್ರತಿಷ್ಠೆಯ ಸೇವೆಯಲ್ಲಿ ಅವರೆಲ್ಲರೂ ಭಾಗವಹಿಸಿ ದೇವರ ಕೃಪೆಗೆ ಅವರು ಪಾತ್ರರಾಗಬೇಕು ಅಂಥೇಳಿ ನಾವು ಅವರನ್ನು ಎಲ್ಲರಲ್ಲಿ ಕೂಡ ನಾವು ವಿನಂತಿ ಮಾಡಿಕೊಳ್ತೇವೆ. ಪ್ರತಿಯೊಬ್ಬ ಭಕ್ತರು ಭಾಗವಹಿಸಬೇಕು. ಅವರ 1 ರೂಪಾಯಿ ದುಡ್ಡಾದರೂ ಕೂಡ ಈ ದೇವಾಲಯದ ಪುನರ್ ನಿರ್ಮಾಣದಲ್ಲಿ ಅವರ 1 ರೂಪಾಯಿ ದುಡ್ಡಾದರೂ ಬೀಳಬೇಕು ಎನ್ನುವಂಥ ಅಭಿಪ್ರಾಯದೊಂದಿಗೆ, ಸಂಕಲ್ಪದೊಂದಿಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲ ಭಕ್ತರು ಭಾಗವಹಿಸಿ 3 ವರ್ಷಕ್ಕಿಂತ ಮೊದಲೇ ಈ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಕಾರಣಕರ್ತರಾಗಬೇಕು. ಪ್ರತಿಯೊಬ್ಬರು ಇಲ್ಲಿ ಕಾರಣಕರ್ತರಾಗಿ ಈ ದೇವಾಲಯ ನಿರ್ಮಾಣ ಮಾಡಬೇಕೆನ್ನುವಂಥ ಅಪೇಕ್ಷೆಯೊಂದಿಗೆ ತಮ್ಮಲ್ಲಿ ವಿನಂತಿಸ್ತೇವೆ. ದಯವಿಟ್ಟು ಎಲ್ಲರೂ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ವರಹಸ್ವಾಮಿ ದೇವಸ್ಥಾನ ಪ್ರತಿ ವರ್ಷ ಏನು ಅಮಾವಾಸ್ಯೆ? ಕರ್ಕಾಟಕ ಅಮಾವಾಸ್ಯೆಗೆ ಸಾಧಾರಣ ಒಂದು 70-80 ಸಾವಿರ ಜನ ದೇವರ ದರ್ಶನವನ್ನು ಮಾಡ್ತಾರೆ. ಹಾಗೆಯೇ ಭಾರಿ ವಿಶೇಷವಾದಂತಹ ದೇವಸ್ಥಾನ. ಇಲ್ಲಿ ಆ ಕಡೆ ಸಮುದ್ರ, ಈ ಕಡೆ ನದಿ, ಮಧ್ಯದಲ್ಲಿ ವರಸ್ವಾಮಿ, ಮಹಾವಿಷ್ಣು, ನಾರಸಿಂಹ ಹಾಗೂ ಗಂಗಾಧರೇಶ್ವರ ಹಾಗೂ ಪರಿವಾರದೊಟ್ಟಿಗೆ ಭಾರಿ ವಿಶೇಷವಾದ ನಮ್ಮ ಭಾರತ ದೇಶದಲ್ಲಿ ಅದ್ಭುತವಾದ ದೇವಸ್ಥಾನ ಇದು. ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಇಲ್ಲಿ ಅಧ್ಯಕ್ಷರು ಹಾಗೂ ರಾಜಶೇಖರ್ ಹೆಬ್ಬಾರ್ ಹಾಗೂ ಅವ್ರ ಹೆಸರು ನಾಗೇಶ್ವರ ಹೆಬ್ಬಾರಲ್ಲ, ರಾಜೇಶ್ ಹೆಬ್ಬಾರ್ ಅವರು ಅಲ್ಲ, ಎಲ್ಲರೂ ಸೇರಿ ನಮ್ಮ ಸತೀಶ್ ನಾಯ್ಕರು ಇವರು ಎಲ್ಲರೂ ಸೇರಿ ಜೀರ್ಣೋದ್ಧಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರಲ್ಲಿ ನಮಗೂ ಒಂದು ಸಣ್ಣ ಸೇವೆಯನ್ನು ಕೊಟ್ಟಿದ್ದಾರೆ. ಹಾಗೆ ಈ ಶ್ರೀಮನ್ನಾರಾಯಣ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವಂಥದ್ದು ವಿಶೇಷ ಭಾಗ್ಯ. ಹಾಗೂ ಅದರಲ್ಲಿ ಭಾಗಿಯಾಗುವಂಥದ್ದು ಎಷ್ಟು ವಿಶೇಷ ಅಂತ ಹೇಳಿದರೆ, ನಮಗೆ ಈ ಮನುಷ್ಯ ಜನ್ಮ ಎಷ್ಟು ಜನ್ಮ ಇದೆಯೋ ಅಷ್ಟು ಜನ್ಮದ ಪುಣ್ಯ ಸಿಗಲಿಕ್ಕಿಲ್ಲ. ಅಂದರೆ ನಾವು ಎಷ್ಟು ಪುಣ್ಯ ಮಾಡಿದರೂ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಭಾಗಿಯಾಗುವುದು ಭಾರಿ ವಿಶೇಷ. ಅದು ಶ್ರೀಮನ್ನಾರಾಯಣ ಅಂದರೆ ಮಹಾವಿಷ್ಣುವೇ ದೇವಸ್ಥಾನ. ಅಂದರೆ ಒಂದೇ ಗರ್ಭಗುಡಿಯಲ್ಲಿ ವರಸ್ವಾಮಿ, ಮಹಾವಿಷ್ಣು, ನರಸಿಂಹ ಒಟ್ಟಿಗೆ ಇದ್ದಾರೆ. ಅಂಥ ವಿಶೇಷವಾದಂಥ ದೇವಸ್ಥಾನ. ಹಾಗೆ ಎಲ್ಲ ಭಕ್ತಾದಿಗಳು ನಮ್ಮ ಕುಂದಾಪುರದಿಂದ ಉಡುಪಿ, ಮಂಗಳೂರು ಎಲ್ಲರೂ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಎಲ್ಲರೂ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಎಲ್ಲರ ಹತ್ರ ಕಳಕಳಿ ವಿನಂತಿ ಮಾಡುತ್ತೇನೆ. ಈ ಭಾಗ್ಯ ನಮ್ಮ ಜೀವಮಾನದಲ್ಲಿ ಎಲ್ಲೂ ಸಿಗುವುದಿಲ್ಲ ಅಂತ ಹೇಳಿದ್ರೆ, ನಮಗೆ ಮೊದಲಿಂದ ಹೇಳ್ತಾರೆ, ಒಂದು ಮಳೆ ಬಂದರೆ ವರಸ್ವಾಮಿಗೆ ಒಂದು ಕಾಯಿ ಹೊಡೀನಿ ಅಂದರೆ ಒಂದು ಹಣ್ಣು ಕಾಯಿ
ಕಾಯಿ ಮಾಡೋದ್ರಿಂದ ನಾವು ಬೇಸಾಯದವರು ರೈತರು ಎಲ್ಲರೂ ವರಸ್ವಾಮಿಗೆ ಒಂದು ಹಣ್ಣು ಕಾಯಿ ಮಾಡೋದಂದ್ರೆ ಮಳೆ ನಿಲ್ಲುವಂಥ ವಿಶೇಷವಾದಂಥ ವ್ಯವಸ್ಥೆ ಇರುವಂಥ ಅದ್ಭುತ ದೇವಸ್ಥಾನ ನಮ್ಮದು. ಅದಕ್ಕೆ ಎಲ್ಲರೂ ಭಾಗಿಯಾಗಿ ಅಂತ ಹೇಳಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ವರಸ್ವಾಮಿ ದೇವಸ್ಥಾನ ನಮ್ಮ ಮೀನುಗಾರರಿಗೆ ಭಾರಿ ಅದ್ಭುತ. ಅವರೆಲ್ಲ ಹೇಳ್ತಿದ್ರು, ಈಗ ಮೀನು ಹಿಡಿಯೋಕೆ ಹೋಗಿ ಅವ್ರಿಗೆ ದೋಣಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ವರಸ್ವಾಮಿ ಅಂತ ನೆನಪು ಮಾಡಿಕೊಂಡ್ರೆ ಅವ್ರದ್ದು ಬಂದಂಥ ಪ್ರಳಯ ಸಹ ಶಾಂತಿ ಆಗುವಂಥ ಭಾರಿ ವಿಶೇಷವಿದೆ. ಹಾಗೆ ನಮ್ಮ ಅಜ್ಜಿ ಎಲ್ಲ ಆವಾಗ ಹೇಳ್ತಿದ್ರು, ವರಸ್ವಾಮಿ ಹೋಗಿ ಬನ್ನಿ ಮಗ, ವರಸ್ವಾಮಿ ಹೋಗಿ ಬನ್ನಿ ಅಂತೇಳಿ. ಯಾಕಂದರೆ ವಿಶೇಷ ಏನು ಕಾಣೋದು ಅದು ಹೇಳಲಿಕ್ಕೆ ಶಬ್ದನೇ ಇಲ್ಲ, ಅಷ್ಟು ವಿಶೇಷ. ಯಾಕಂದರೆ ಶ್ರೀಮನ್ನಾರಾಯಣನೇ ಅಂದರೆ ಈ ಲೋಕವನ್ನೇ ನಡೆಸುವವನು ಬಂದು ನಿಂತಿದ್ದಾನೆ ಅಂತ ಹೇಳಿದರೆ ಅದು ಎಷ್ಟು ದೊಡ್ಡ ವಿಶೇಷ ಆಗಿರ್ಬೋದು. ಹಾಗೆ ಈಗ ಜೀರ್ಣೋದ್ಧಾರಿಕೆ ಇವರು ಮಾಡುವವರು ಎಷ್ಟು ಇವ್ರ ತಾಯಿ ಎಷ್ಟು ಪುಣ್ಯ ಮಾಡಿರ್ಬೋದು. ಇದರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ. ರಾಜಶೇಖರ್ ಹೆಬ್ಬರಿಂದ ಹಿಡಿದು ಕೆಳಗಡೆ ಸತೀಶ್ ನಾಯ್ಕರಿಂದ ಹಿಡಿದು ಮತ್ತು ನಮ್ಮ ಈಗ ಇಲ್ಲೋ ಪಾತ್ರಗಳಿಂದ ಹಿಡಿದು ಎಲ್ಲರೂ ಅಂದರೆ ಒಂದು ಸಣ್ಣ ಕಸಗುಡಿಸು ಒಂದು ಕಲ್ಲನ್ನು ತಂದಿಡುವವರಿಗೆ ಅಂದರೆ ಅದರಲ್ಲಿ ಸಣ್ಣ ದೊಡ್ಡದಂತಿಲ್ಲ ನೋಡಿ. ಎಷ್ಟು ನೀವು ಅದನ್ನೆಲ್ಲ ಕಥೆಯನ್ನು ಕೇಳಿರ್ಬೋದು. ಈ ರಾಧಾಕೃಷ್ಣ ಇದರಲ್ಲಿ ಒಂದು ತುಳಸಿಯನ್ನು ಎಷ್ಟು ದೊಡ್ಡ ರಾಕ್ಷಸರಿಗೂ ವಜನದಿಂದ ಎತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ವಿಶೇಷ. ಹಾಗೆ ಅಂದರೆ ಒಂದು ಸಣ್ಣ ವಿಷಯ ಆದರೂ ಒಂದು 10 ಕಲ್ಲು ಕೊಟ್ಟಿದ್ದರು, ಇಲ್ಲದಿದ್ದರು 10 ಕಲ್ಲು ಕೊಟ್ಟಿದ್ದರು. ಅದು ಭಾರಿ ವಿಶೇಷ. ಅಂದರೆ ಎಷ್ಟು ಕೊಡ್ತಾನೆ ಅನ್ನೋದಕ್ಕಿಂತ ಎಷ್ಟು ಭಕ್ತಿಯಿಂದ ಕೊಡ್ತಾನೆ ಅನ್ನುವಂಥ ಭಾರಿ ವಿಶೇಷ. ಇದ್ದವರು ಮಸ್ತು ಕೊಡಿ, ಇಲ್ಲದಿದ್ದವರು ಸ್ವಲ್ಪ ಕೊಡಿ, ಏನಾದರೂ ಮಾಡಿ ಕೊಡಿ, ಎಲ್ಲರೂ ಮಾಡಿ. ಅಂದರೆ ಈ ಭಾಗ್ಯ ಇನ್ನೊಮ್ಮೆ ನಮ್ಗೆ ಸಿಗೋದಿಲ್ಲ.